ನೋಡಿ, MP ಅವರು ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಅದು ಅಧಿಕೃತವಾಗಿ ಇದು ಏನು ಕಮಿಟಿ ಇದೆ ಅದರಲ್ಲಿ ಕೇಂದ್ರ ಸರ್ಕಾರದವರು ಕೂಡ ಇದ್ದಾರೆ. ಸೊ ಅವರು ತೀರ್ಮಾನ ಮಾಡಿರ್ತಕ್ಕಂಥ, ಸುಮ್ಮನೆ ಇವರು ಆಗಿದ ತಕ್ಷಣ ನಮ್ಮ ಮೇಲೆ ಗೂಬೆ ಕೋರಿಸುವಂತ ಪ್ರಯತ್ನ ಮಾಡಿ. ಈಗ ಅವ್ರದ್ದು ಅಲ್ಲಿಂದನೇ ಆಗಿದೆ ಅಂತ ಗೊತ್ತಾಯ್ತು. ಈಗ ನಾವು ಅದನ್ನು ತಡೆ ಹಿಡಿದಿದ್ದೇವೆ ಅಂತ ಸೂರಿ ಅವರು ಹೇಳ್ತಾ ಇದ್ದಾರೆ. ಅದೇ ಅಧಿಕೃತ ಆದೇಶ ಬರಬೇಕಲ್ಲ. ಸೊ ಅದನ್ನು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿ ಅಧಿಕೃತವಾಗಿ ಹೇಳಿದರೆ ಇದನ್ನು ಹೆಚ್ಚು ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಮತ್ತೆ ಏನು ಫೈನಾನ್ಸ್ ಫಿಕ್ಸೇಷನ್ ಸಮಿತಿ ಇದೆ ಅದನ್ನು ಕೂಡ ಪರಿಷ್ಕರಣೆ ಮಾಡಬೇಕು ಅಂತ CM ಅವರು ಹೇಳಿದ್ದಾರೆ. ಸೊ ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತ. ಅದು ನಮ್ದು ಏನಂತ ಹೇಳಿದ್ರೆ, ಮೆಟ್ರೋ ಅದು ಒಂದು ಬೆಂಗಳೂರು ನಗರಕ್ಕೆ ಬಹಳ ಮಹತ್ತರವಾದಂಥ ಒಂದು ಯೋಜನೆ ಅನುಷ್ಠಾನ ಮಾಡ್ತಾ ಇರುವಂಥದ್ದು. ಈಗಾಗಲೇ ಒಂದ್ಸಲ ಅದು ಪರಿಷ್ಕರಣೆ ಹೋದ ವರ್ಷ ಮಾಡಿದ್ದು. ಮತ್ತೆ ಇದು ದಿಢೀರಾಗಿ ಆಗಿರುವಂಥದ್ದು. ಇದಕ್ಕೆ ನಮ್ಮ ಸರ್ಕಾರ ಕೂಡ ಇದು ಆಗಬಾರ್ದು ಅಂತ ನಾವು ಹೇಳಿದ್ವಿ. ಅದನ್ನ ಅವರು ಗಮನ ಹರಿಸಿ ಮಾಡಿದ್ರೆ ಖಂಡಿತ ಒಳ್ಳೆಯದು. ಆದರೆ ಮೆಟ್ರೋ ಯೋಜನೆ ಚೆನ್ನಾಗಿ ಅನುಷ್ಠಾನ ಆಗಬೇಕು. ಯಾಕಂದರೆ ಅದಕ್ಕೆ ದೊಡ್ಡ ಮಟ್ಟದ ಒಂದು ಬೆಂಗಳೂರು ನಗರದ ಒಂದು ಸಾರಿಗೆ ವ್ಯವಸ್ಥೆಗೆ ಮತ್ತು ಟ್ರಾಫಿಕ್ ಸಮಸ್ಯೆಗೆ ಬಗೆಹರಿಸುವಂಥ ಒಂದು ಮುಖ್ಯವಾದಂಥ ವ್ಯವಸ್ಥೆ. ಅದನ್ನು ಚೆನ್ನಾಗಿ ನಡೆಸ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ಈ ದೇಶದಲ್ಲೇ ನಮ್ದು ದುಬಾರಿ ಟಿಕೆಟ್ ವಿಚಾರವಾಗಿ ದುಬಾರಿ ಇದೆ. ಯಾಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಬ್ಬರ ಮೇಲೆ ಒಬ್ಬರು ಆಗ್ತಿದ್ದಾರೆ? ಯಾರು ಒಬ್ಬರ ಮೇಲೆ ಒಬ್ಬರು ಆಗ್ತಾರೆ? ಇವು ದಿಢೀರಾಗಿ ನಮ್ಮ ಮೇಲೆ ಗೋಬೆ ಕೋರ್ಸಕ್ಕೆ ನೋಡೋರು ಅಷ್ಟೇ. BJP ಅವರಿಗೆ ಕಾಯ್ತಾ ಇರ್ತಾರೆ. ಅವ್ರಿಗೆ ಏನಾದರೂ ಮಾಡಿ ಏನೇ ಆಗಿದ ತಕ್ಷಣ ನಮ್ಮ ಮೇಲೆ ಅದನ್ನು ಅದರ ಬ್ಲೇಮ್ ನಮ್ಮ ಮೇಲೆ ಮಾಡಬೇಕು ಅಂತ. ಆದರೆ ಈಗ ನಿಜಾಂಶ ಗೊತ್ತಾಗಿದೆ. ಈಗ ಅವರೇ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ನಾವು ಕೂಡ ಅದನ್ನೇ ಹೇಳಿದ್ದೀವಿ, ನೋಡೋಣ ಏನಾಗುತ್ತೆ. ಯಾಕಂದರೆ ಅದು ರಾಜ್ಯ ಸರ್ಕಾರವೂ ಇದೆ, ಕೇಂದ್ರ ಸರ್ಕಾರ ಕೂಡ ಇದೆ. ಕಾರ್ಪೊರೇಷನ್ ಥರ ಅದನ್ನು ಒಂದು ಖಾಸಗಿ ಥರ ಅಂದರೆ ಒಂದು ಅವ್ರದ್ದೇ ಪ್ರತ್ಯೇಕವಾದಂಥ ರೀತಿಯಾಗಿ ಅವರು ತೀರ್ಮಾನಗಳು ಮಾಡ್ತಾರೆ, ಮೆಟ್ರೋ ರೈಲ್ ಕಾರ್ಪೊರೇಷನ್ ಅವರು. ಅದಕ್ಕೆ ಅದರಲ್ಲಿ ಈಗ ಮುಂದೆ ಏನಾಗುತ್ತೆ ನೋಡೋಣ. ಸಿದ್ದರಾಮಯ್ಯ ಸಾಹೇಬರೇ ಹೇಳಿದ್ದಾರೆ, ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೆ ಅದರ ಪ್ರಕಾರ ನಾನು ಹೋಗ್ತೀನಿ. ಮತ್ತು DCM ಅವರು ಹೇಳಿದ್ದಾರೆ. ಮತ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಈಗ ಅಧಿವೇಶನ ಮೊನ್ನೆ ತಾನೇ ಆಯಿತು. ಎಲ್ಲರೂ ಒಗ್ಗಟ್ಟಾಗಿ ಅಧಿವೇಶನ ಎದುರಿಸ್ತೀವಿ. ಎಲ್ಲಾದರೂ ಒಂಚೂರು ಗುಂಪುಗಾರಿಕೆ ಭಿನ್ನಮತ ಏನಾದರೂ ಕಾಣ್ತದೆ? ಏನೂ ಇಲ್ಲ. ನಮ್ಮಲ್ಲಿ ಎಲ್ಲ ಒಂದಾಗಿದ್ದೇವೆ. ಈ ವಿಷಯದ ಬಗ್ಗೆ ನಾವು ಯಾರೂ ಮಾತಾಡೋ ಅವಶ್ಯಕತೆನೇ ಇಲ್ಲ. ಅದೇನೇ ಇದ್ರೂ ಕೂಡ ಅದು ಪಕ್ಷದ ವರಿಷ್ಠರ ತೀರ್ಮಾನ ಅನುಸಾರ ನಡೀತದೆ. ಪಕ್ಷದ ವರಿಷ್ಠರು ಕೂಡ ಇದ್ರ ಬಗ್ಗೆ ಏನು ಕಮೆಂಟ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಏನೋ ಯಾವುದೇ ರೀತಿಯ ಅದಕ್ಕೆ ಅವಕಾಶನೇ ಇಲ್ಲ ನಮ್ಮ ಪ್ರಕಾರ. ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು? ಯತೀಂದ್ರ ಏನು ಹೈಕಮಾಂಡ್ ಅವ್ರ ಹಸ್ತಕ್ಷೇಪ ಅವ್ರು ಏನು ಹೇಳಿದ್ರು ಅನ್ನೋ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅದು ಅವರು ಯಾರಾದ್ರೂ ಮಾಧ್ಯಮದವರನ್ನು ಕೇಳಿರ್ಬೋದು, ಅವ್ರು ಏನು ಹೇಳಿರ್ಬೋದು ಆ ಥರ. ಬಟ್ ಇದು ಚರ್ಚೆ ಮಾಡುವಂಥ ಸಬ್ಜೆಕ್ಟ್ ಅಲ್ಲ ಇದು. ಯಾಕಂದರೆ ಹೈಕಮಾಂಡ್ ಅವರ ಇದು ಅವ್ರಿಗೆ ಬಿಟ್ಟಿರುವಂಥ ವಿಷಯ. ಮತ್ತು ನಮ್ಮ ಲೀಡರ್ಸು, ನಮ್ಮ MLAಗಳು, ನಮ್ಮ CM DCM ಎಲ್ಲರೂ ಕೂಡ ಏನು ಹೇಳಿದ್ದೀವಿ, ಏನು ಹೇಳಿದ್ದಾರೆ, ನಾವು ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಒಪ್ಕೊಳ್ತೀವಿ. CM ಕೂಡ ಅದೇ ಹೇಳಿರೋದು. ಅದರಿಂದ ಈ ಥರ ಇದ್ದಾಗ ನಾವು ಇದ್ರ ಬಗ್ಗೆ ಇನ್ಯಾಕೆ ಚರ್ಚೆ ಮಾಡಬೇಕು? ನಾವು ಮತ್ತೆ ಕಳೆದ ಒಂದೂವರೆ ತಿಂಗಳಿಂದ ಚರ್ಚೆನೇ ಆಗಿಲ್ಲ. ಅಲ್ಲ, ಯೋಗ ಇದೆಯಾ DK CM? ನಾನೇನು ಕೇಳಬೇಕಾಗಿತ್ತು? ಯಾರ್ಯಾರಿಗೆ ಏನೇನು ಯೋಗ ಇದೆ ಅಂತ ನಾನೇನು ಜ್ಯೋತಿಷ್ಯರು ಏನಲ್ಲ, ಅಥವಾ ಭವಿಷ್ಯ ನುಡಿಯತಕ್ಕಂಥ ಸಾಮರ್ಥ್ಯನೂ ನನಗಿಲ್ಲ. ಆಯ್ತಾ? ಮಾಡ್ತಾರೆ. ಬಟ್ ಈಗ ನಾವು ಎಷ್ಟು ಹೇಳಿದ್ರು ಕೂಡ ಅವರು EVM ಬಗ್ಗೆ ಅನೇಕ ಸಂಶಯಗಳು ಹೇಳಿದ್ರು ಕೂಡ ಇದುವರೆಗೂ ಅವರು ಅದನ್ನ ಸ್ಪಷ್ಟವಾಗಿ ಚುನಾವಣಾ ಆಯೋಗ ಅದನ್ನ ಅದಕ್ಕೆ ಉತ್ತರ ಕೊಡೋದಕ್ಕೆ ಹೋಗಿಲ್ಲ ಅವರು. ಅದರಿಂದ ನಾವು ಈಗ ನಮ್ಮ ಮಹಾನಗರ ಪಾಲಿಕೆ ಚುನಾವಣೆ GBಯಲ್ಲಿ ಅದು ಈ ಬ್ಯಾಲೆಟ್ ಪೇಪರ್ ಮಾಡಬೇಕು ಅಂತಲೇ ಇದೆ. ಮುಂದೆ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಅಲ್ಲೂ ಕೂಡ ಅದೇ ರೀತಿ ಮಾಡ್ತಕ್ಕಂಥದ್ದು ಕೂಡ ಆಗ್ಬೋದು. ಅದರ ಉತ್ತರಗಳು ಚುನಾವಣಾ ಆಯೋಗ ನೀಡಲಿಲ್ಲ. ಮತ್ತು ಯಾವುದೇ ಒಂದು ಎಲೆಕ್ಟ್ರಾನಿಕ್ ಒಂದು ಮೆಷೀನು ಅದನ್ನ ಮ್ಯಾನ್ಯುಪುಲೇಟ್ ಮಾಡೋದಕ್ಕೆ ಅವಕಾಶ ಇದ್ದೇ ಇರ್ತದೆ. ಈಗ ನಿಮ್ಮ ಮೊಬೈಲ್ ಫೋನ್ ಅದನ್ನು ಹ್ಯಾಕ್ ಮಾಡುವಂಥ ಅವಕಾಶ ಇದ್ದೇ ಇರ್ತದೆ. ಯಾವುದೇ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಇದೆ, ಅದು ಏನಾದರೂ ಅದನ್ನು ದುರುಪಯೋಗ ಪಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಇರ್ತದೆ ಟೆಕ್ನಿಕಲಿ. ಸೊ ಬ್ಯಾಲೆಟ್ ಪೇಪರ್ ಅದು ಯಾವುದೂ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರನೇ ಬಹಳಷ್ಟು ಎಲ್ಲ ದೊಡ್ಡ ಪ್ರಗತಿ ಆಗಿರುವಂಥ ರಾಷ್ಟ್ರಗಳು, ಮುಂದೆ ಹೋಗಿರೋ ರಾಷ್ಟ್ರಗಳು ಯಾರು ಕೂಡ EVM ಉಪಯೋಗಿಸೋದಿಲ್ಲ. ಜರ್ಮನಿನೇ ಇರ್ಬೋದು, ಜಪಾನೇ ಇರ್ಬೋದು, ಅಮೆರಿಕಾನೇ ಇರ್ಬೋದು, UK ಇರ್ಬೋದು, ಅವರೆಲ್ಲರೂ ಕೂಡ ಈಗಲೂ ಬ್ಯಾಲೆಟ್ ಪೇಪರೇ ಹೋಗ್ತಾರೆ. ಯಾಕಂದರೆ ಅದರಲ್ಲಿ ಯಾವುದೇ ರೀತಿ ಅದರಲ್ಲಿ ನೀವು ಮ್ಯಾನ್ಯುಪುಲೇಟ್ ಮಾಡೋಕ್ಕೆ ಆಗಲ್ಲ ಅಂತ ಅದು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ
ಪಾರದರ್ಶಕವಾಗಿ ಆಗಬೇಕು ಅಂತ ನಾವು ಮಾಡ್ತಾ ಇರೋದು ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.